ಫುಲ್ ಮೀಲ್ಸ್ ನಮ್ಮ ನ್ಯೂಸ್ ನಿಮ್ಮ ಲಂಚ್ ನ್ಯೂಸ್ ಲಂಚ್ ನಾನು ಜಯಪ್ರಕಾಶ್ ಶೆಟ್ಟಿ. ಇದೀಗ ಹೆಡ್ಲೈನ್ಸ್. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ, ಪ್ರಸಕ್ತ ಅಧಿವೇಶನದಲ್ಲೇ ಮಸೂದೆಗೆ ಅಂಗೀಕಾರ ಪಡೆಯಿರಿ, ಸುಶೀಲ್ ಕುಮಾರ್ ಶಿಂಧೆಗೆ ಸಿಎಂ ಶೆಟ್ಟರ್ ಮನವಿ. ಶಿಕ್ಷಣ ಸಂಸ್ಥೆಗೆ ಸಿಎ ನಿವೇಶನ ನೀಡಿದ ಆರೋಪ, ಯಾವುದೇ ನಿಯಮ ಉಲ್ಲಂಘಿಸಿಲ್ಲ, ನಾನೇನು ಅಕ್ರಮ ಮಾಡಿಲ್ಲ ಸ್ಪಷ್ಟನೆ ಕೊಟ್ಟರು ಗೋ ಮಧುಸೂದನ್. ಚಿತ್ರದುರ್ಗ ನಗರಸಭೆ ಅಧ್ಯಕ್ಷೆ ಸುನೀತಾ ವಿರುದ್ಧ ಅವಹೇಳನಕಾರಿ ಲೇಖನ ಪ್ರಕರಣ, ಇಂದು ಕೋರ್ಟ್ಗೆ ಬರಲಿಲ್ಲ ರವಿ ಬೆಳಗೆರೆ, ಜಾಮೀನು ರಹಿತ ವಾರೆಂಟ್ ಜಾರಿ. ರಾಜ್ ಸ್ಮಾರಕಕ್ಕೆ ಫೈನಲ್ ಟಚ್, ಸ್ಮಾರಕ ಲೋಕಾರ್ಪಣೆಗೆ ಮುಹೂರ್ತ ಫಿಕ್ಸ್, ಡಿಸೆಂಬರ್ 25ರೊಳಗೆ ಉದ್ಘಾಟನೆ. ಗಗನಕ್ಕೇರಿದೆ ಬಂಗಾರದ ಬೆಲೆ, 33,000 ಗಡಿ ದಾಟಿದ 10 ಗ್ರಾಂ ಚಿನ್ನದ ದರ, ರೇಟ್ ಕೇಳಿದ ಗ್ರಾಹಕರು ಸುಸ್ತೋ ಸುಸ್ತು. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಕೇಂದ್ರ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ ಅವರನ್ನು ಸಿಎಂ ಜಗದೀಶ್ ಶೆಟ್ಟರ್ ಭೇಟಿ ಮಾಡಿದ್ರು. ಪ್ರಸಕ್ತ ಅಧಿವೇಶನದಲ್ಲೇ ಮಸೂದೆಗೆ ಅಂಗೀಕಾರ ಪಡೆಯುವಂತೆ ಅವರು ಮನವಿ ಮಾಡಿದ್ರು. ಸಿಎಂ ಶೆಟ್ಟರ್ ಜೊತೆ ರಾಜುಗೌಡ, ಸುನಿಲ್ ವಲ್ಯಾಪುರೆ ಹಾಗೂ ಬೆಳಮಗಿ ಕೂಡ ಇದ್ರು. ಒಂದು ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಕೊಡಬೇಕು. ಅದು ನಮ್ಮ ತೆಲಂಗಾಣ ಮಾದರಿಯಲ್ಲೋ ಅಥವಾ ವಿದರ್ಭ ಮಾದರಿಯಲ್ಲೋ ಅದು ಹೆಚ್ಚು ಅದ್ರ ಬಗ್ಗೆ ನಾವು ಮಹತ್ವ ಕೊಡಲಾರ್ದೇ ಇವತ್ತು ಅದಕ್ಕೆ ಒತ್ತು ಕೊಟ್ಟು ಆದಷ್ಟು ಬಿಲ್ ಪಾಸ್ ಮಾಡಬೇಕು ಬೇಗನೆ ಅನ್ನುವಂಥದ್ದು ಎಲ್ಲರದ್ದು ಒಂದು ಯುನಾನಿಮಸ್ ಒಂದು ಅಭಿಪ್ರಾಯ ಇದೆ. ನಮ್ಮ ರಾಜ್ಯ ಸರ್ಕಾರ ನಿಲುವು ಏನಾದರೂ ನಾವು ತಿಳಿಸಿದ್ವಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ. ಮತ್ತು ಇವತ್ತು ಈ ಡಿಸ್ಕಷನ್ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದು ಅಭಿಪ್ರಾಯ ಏನಿದೆ ಅಂದರೆ ಆ್ಯಸ್ ಇಟ್ ಈಸ್ ಏನು ಬಿಲ್ ಇದೆ ಅದೇ ರೀತಿಯಲ್ಲಿ ಇವತ್ತು ಪಾಸ್ ಮಾಡಬೇಕು ಆದಷ್ಟು ಬೇಗ ಅನ್ನೋಂಥದ್ದು ಒಂದು ಅಭಿಪ್ರಾಯ ಇದೆ. ಅದು ಸರ್ವಾನುಮತದ ಅಭಿಪ್ರಾಯ ನಾವು ಒಪ್ಕೊಂಡಿದ್ದೇವೆ. ಇವತ್ತು ಹೋಮ್ ಮಿನಿಸ್ಟ್ರು ಮತ್ತು ಪ್ರಧಾನಮಂತ್ರಿಗಳಿಗೆ ನಾವು ಭೇಟಿಯಾಗಿ ಎಲ್ಲ ಲೋಕಸಭಾ ಸದಸ್ಯರು ಎಲ್ಲರ ಮತ್ತು ಮಂತ್ರಿಗಳು ಎಲ್ಲರೂ ನಾವು ಭೇಟಿಯಾಗಿ ಅವ್ರಿಗೆ ಇದನ್ನು ಸಬ್ಮಿಟ್ ಮಾಡ್ತೀವಿ. ನಾವು ಏನಂದರೆ ಇವತ್ತೇನು ನಾವೆಲ್ಲ ಸಭೆ ಸೇರಿ ಒಂದು ನಿರ್ಣಯ ಕೈಗೊಂಡಿದ್ದೇವೆ. ಇವತ್ತೇನು ಬಿಲ್ಲು ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡಿದ್ರಿ ಯಥಾಸ್ಥಿತಿಯಲ್ಲಿ ಅದನ್ನು ಪಾಸ್ ಮಾಡಬೇಕು, ತಕ್ಷಣವೇ ಅದು ಪಾಸ್ ಆಗಬೇಕು, ಇದೇ ಅಧಿವೇಶನದಲ್ಲಿ ಪಾಸ್ ಆಗಬೇಕು ಅನ್ನುವಂಥ ಒಂದು ಹೆಚ್ಚಿನ ರೀತಿಯಾದಂಥ ಒತ್ತಾಯವನ್ನು ನಾವು ಇವತ್ತು ಪ್ರಧಾನಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ನಾವು ಇದಕ್ಕೂ ಮುನ್ನ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಮಸೂದೆ ವಿಚಾರವಾಗಿ ತಲೆದೋರಿದ್ದ ಗೊಂದಲ ಬಗೆಹರಿದಿದೆ. ಸಂಸತ್ತಿನಲ್ಲಿ ಮಂಡನೆಯಾಗಿರುವ ಮಸೂದೆಗೆ ಈಗಿನ ಸ್ವರೂಪದಲ್ಲೇ ಅಂಗೀಕಾರ ಪಡೆಯುವಂತೆ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಈ ಕುರಿತು ಕೇಂದ್ರಕ್ಕೆ ಪತ್ರ ಬರೆಯುವುದಾಗಿ ಕೂಡ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸಂಸದರೊಂದಿಗೆ ಸಭೆ ನಡೆಸಿದ ಸಿಎಂ ಶೆಟ್ಟರ್ ಈ ವಿಷಯ ತಿಳಿಸಿದರು. ರಾಜ್ಯಸಭಾ ಸದಸ್ಯ ವೆಂಕಯ್ಯ ನಾಯ್ಡು ನೇತೃತ್ವದ ಸಮಿತಿ ಸಲ್ಲಿಸಿದ್ದ ವರದಿಗೆ ಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಸಂಸದೀಯ ಸ್ಥಾಯಿ ಸಮಿತಿಗೆ ಈ ಹಿಂದೆ ಬರೆದಿದ್ದ ಪತ್ರವನ್ನು ವಾಪಸ್ ಪಡೆಯುವುದಾಗಿ ಸಿಎಂ ಹೇಳಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳು ವೆಂಕಯ್ಯ ನಾಯ್ಡು ನೇತೃತ್ವದ ಸಮಿತಿ ನೀಡಿದ್ದ ವರದಿ ತಮಗೆ ನೋವು ತಂದಿದೆ ಅಂತ ಹೇಳಿದರು. ಈಗಾಗಲೇ ಮಂಡನೆಯಾಗಿರುವ ಮಸೂದೆಯನ್ನು ತಡೆಹಿಡಿಯುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅನ್ನೋ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಯಿತು. ಸಭೆಯಲ್ಲಿ ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ, ಬಿಜೆಪಿ ರಾಷ್ಟ್ರೀಯ ಮುಖಂಡ ಅನಂತಕುಮಾರ್ ಸೇರಿದಂತೆ ಸಂಸದರು ಹಾಗೂ ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಹೀಗಾಗಿ ಒಂದು ಇಲ್ಲಿ ಆಗಿದ್ದಂತಂದರೆ ಒಂದು ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಕೊಡಬೇಕು. ಅದು ನಮ್ಮ ತೆಲಂಗಾಣ ಮಾದರಿಯಲ್ಲೋ ಅಥವಾ ವಿದರ್ಭ ಮಾದರಿಯಲ್ಲೋ ಅದು ಹೆಚ್ಚು ಅದ್ರ ಬಗ್ಗೆ ನಾವು ಮಹತ್ವ ಕೊಡಲಾರ್ದೇ ಇವತ್ತು ಅದಕ್ಕೆ ಒತ್ತು ಕೊಟ್ಟು ಆದಷ್ಟು ಬಿಲ್ ಪಾಸ್ ಮಾಡಬೇಕು ಬೇಗನೆ ಅನ್ನುವಂಥದ್ದು ಎಲ್ಲರದ್ದು ಒಂದು ಯುನಾನಿಮಸ್ ಒಂದು ಅಭಿಪ್ರಾಯ ಇದೆ. ನಮ್ಮ ರಾಜ್ಯ ಸರ್ಕಾರ ನಿಲುವು ಏನಾದರೂ ನಾವು ತಿಳಿಸಿದ್ವಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ. ಮತ್ತು ಇವತ್ತು ಈ ಡಿಸ್ಕಷನ್ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದು ಅಭಿಪ್ರಾಯ ಏನಿದೆ ಅಂದರೆ ಆ್ಯಸ್ ಇಟ್ ಈಸ್ ಏನು ಬಿಲ್ ಇದೆ ಅದೇ ರೀತಿಯಲ್ಲಿ ಇವತ್ತು ಪಾಸ್ ಮಾಡಬೇಕು ಆದಷ್ಟು ಬೇಗ ಅನ್ನೋಂಥದ್ದು ಒಂದು ಅಭಿಪ್ರಾಯ ಇದೆ. ಅದು ಸರ್ವಾನುಮತದ ಅಭಿಪ್ರಾಯ ನಾವು ಒಪ್ಕೊಂಡಿದ್ದೇವೆ. ಹೈದರಾಬಾದ್ ಕರ್ನಾಟಕದ ಜನಕ್ಕೆ ಒಂದು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಬೇಕು. ಆ ಮೀಸಲಾತಿಗೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ, ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಅಭಿವೃದ್ಧಿಯ ಮಂಡಳಿಯ ಸ್ವರೂಪ ಏನಿರಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಮಾಡಿಬಿಟ್ಟು ಆ ಒಮ್ಮತದ ಸಮಾಲೋಚನೆಯ ಒಂದು ಮಸೂದೆ ಅದು ಇದೇ ಅಧಿವೇಶನದಲ್ಲಿ ಬಂದುಬಿಟ್ರೆ ಅದನ್ನು ಪಾಸ್ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಸ್ಟ್ಯಾಂಡಿಂಗ್ ಕಮಿಟಿಯಿಂದ ಹೋಗಿರ್ತಕ್ಕಂಥ ವಾಪಸ್ ಮತ್ತು ರಾಜ್ಯವನ್ನು ಕನ್ಸಲ್ಟ್ ಮಾಡಿ ಅಂತಕ್ಕಂಥ ಶಬ್ದ ಏನಿದೆ ಇವತ್ತು ಪುನಃ ಅದು ಹಿಂದಿರುಗಿಸಬಾರ್ದು, ಬಹಳ ದಿನಗಳನ್ನು ಎಳಿಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಒತ್ತಡನ ಹಾಕ್ತಾ ಇದ್ದೀವಿ. ಯಥಾವತ್ತಾಗಿ ಬರಲಿ ಅಥವಾ
ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಅದು ತೆಗೆದುಕೊಂಡು ಇವತ್ತು ಪ್ರಧಾನಮಂತ್ರಿಗಳನ್ನು ಅಥವಾ ಇವತ್ತು ಸಂಬಂಧಪಟ್ಟ ಹೋಮ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂತೆ ಭೇಟಿಯಾಗಿ ಇವತ್ತು ತಕ್ಷಣ ಯಥಾರೀತಿ ಇರತಕ್ಕಂಥ ಬಿಲ್ಲನ್ನು ಮಾಡಲಿಕ್ಕೆ ಯಾವುದೇ ತಕರಾರಿಲ್ಲ. ಇನ್ನು ಕಾವೇರಿ ನದಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ನಿನ್ನೆ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ನವೆಂಬರ್ 29ರಂದು ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಕಾವೇರಿ ನದಿ ನೀರು ಇತ್ಯರ್ಥ ವಿಚಾರವಾಗಿ ಜಯಲಲಿತಾ ಅವರೊಂದಿಗೆ ಚರ್ಚೆ ನಡೆಸುವುದಾಗಿ ಸಿಎಂ ಶೆಟ್ಟರ್ ಹೇಳಿದ್ದಾರೆ. ಈಗಾಗಲೇ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದಾಗ ಅಲ್ಲಿ ನಮ್ಮ ವಕೀಲರು ಈಗಾಗಲೇ ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮಾತುಕತೆ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದು, ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ವಿ. ಮತ್ತು ಈಗಾಗಲೇ ಜಯಲಲಿತಾ ಅವರು, ಕುಮಾರಿ ಜಯಲಲಿತಾ ಅವರು ಮುಖ್ಯಮಂತ್ರಿಗಳು ತಮಿಳುನಾಡು ಅವರು ಸಹಿತ ಮಾತುಕತೆ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. 29ನೇ ತಾರೀಕಿಗೆ ಕುಮಾರಿ ಜಯಲಲಿತಾ ಅವರು ಮತ್ತು ನಾವು ಈ ಒಂದು ಕಾವೇರಿ ವಿಚಾರವಾಗಿ ಬೆಂಗಳೂರಲ್ಲಿ ಸಭೆಯನ್ನು ಮಾಡಿ ಇಬ್ಬರು ಅದರ ಬಗ್ಗೆ ಮಾತಾಡುವಂಥದ್ದು ಪ್ರಯತ್ನ. ಇಂಗ್ಲೆಂಡ್ ವಿರುದ್ಧದ 3 ಮತ್ತು 4ನೇ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ 15 ಜನರ ತಂಡ ಪ್ರಕಟಿಸಿದೆ. ತಂಡದಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳಾಗಿಲ್ಲ. ಗಾಯಾಳು ಉಮೇಶ್ ಯಾದವ್ ಸ್ಥಾನದಲ್ಲಿ ಅಶೋಕ್ ದಿಂಡಾಗೆ ಸ್ಥಾನ ನೀಡಲಾಗಿದೆ. ನಾಯಕ MS ಧೋನಿ, ವೀರೇಂದ್ರ ಸೆಹ್ವಾಗ್, ಗೌತಮ್ ಗಂಭೀರ್, ಚೇತೇಶ್ವರ್ ಪೂಜಾರ್, ಅಜಿಂಕ್ಯ ರಹಾನೆ, ವಿರಾಟ್ ಕೊಹ್ಲಿ, ಯುವರಾಜ್ ಸಿಂಗ್, ಸಚಿನ್ ತೆಂಡೂಲ್ಕರ್, ಆರ್ ಅಶ್ವಿನ್, ಹರ್ಭಜನ್ ಸಿಂಗ್, ಪ್ರಗ್ಯಾನ್ ಓಜಾ, ಇಶಾಂತ್ ಶರ್ಮಾ, ಮುರಳಿ ವಿಜಯ್ ಮತ್ತು ಜಹೀರ್ ಖಾನ್ ತಂಡದಲ್ಲಿದ್ದಾರೆ. ಕೋಲ್ಕತ್ತಾ ಮತ್ತು ನಾಗ್ಪುರದಲ್ಲಿ ಮುಂದಿನ ಟೆಸ್ಟ್ ಪಂದ್ಯ ನಡೆಯಲಿದೆ. ನಮ್ಮ ಸ್ಪೋರ್ಟ್ಸ್ ಪ್ರತಿನಿಧಿ ರವಿ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, 3ನೇ ಮತ್ತು 4ನೇ ಟೆಸ್ಟ್ಗೆ ಹೆಚ್ಚಿನ ಬದಲಾವಣೆಗಳಿಲ್ಲ, ಆದರೂ ಈ ರೀತಿಯ ಸಣ್ಣ ಪುಟ್ಟ ಬದಲಾವಣೆ ಯಾಕೆ? ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂದ್ರೆ ಜಯಪ್ರಕಾಶ್, ಏನಂದ್ರೆ ಉಮೇಶ್ ಯಾದವ್ಗೆ ಗಾಯ ಆಗಿತ್ತು. ಯಾಕಂದ್ರೆ ಅವ್ರು ಇದಕ್ಕಿಂತ ಮುಂಚೆನೆ ಏನು ಸೆಕೆಂಡ್ ಟೆಸ್ಟ್ ಅಲ್ಲಿ ಅವರು ಡ್ರಾಪ್ ಆಗಿದ್ರು, ಬಟ್ ತಂಡ ದಿಂಡ ಆ ಸ್ಥಾನಕ್ಕೆ ಬಂದಿದ್ರು. ಒಂದು ಅಫಿಷಿಯಲ್ ಆಗಿ ಹೇಳಕ್ಕಾಗಿರ್ಲಿಲ್ಲ ದಿಂಡ ತಂಡದಲ್ಲಿ ಇದಾರೆ ಅಂತ, ಬಟ್ ಈಗ ಒಂದು ಅಫಿಷಿಯಲ್ ಆಗಿ ಹೇಳ್ತಾ ಇದಾರೆ. ಮತ್ತೆ ಇನ್ನೊಂದು ಗಮನಿಸಬೇಕಾದ್ರೆ ಈಗ ಏನಂದ್ರೆ ಒಂದ್ ವೇಳೆ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಯಾರೇ ಒಬ್ಬ ಪ್ಲೇಯರ್ ಸರಿ ಆಡಿಲ್ಲ ಅಂತ ತೆಗೆಯೋದ್ರಿಂದ ನೆಕ್ಸ್ಟ್ ಏನು ಟೀಮ್ ನೆಕ್ಸ್ಟ್ ಮ್ಯಾಚ್ ಇರುತ್ತೆ, ಅವ್ರಿಗೆ ಏನು ಟೀಮ್ ಅಲ್ಲಿ ಬಂದಿರ್ತಾವೆ ಅವ್ರ ಮೇಲೆ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಬ್ರೇಕ್ ಬ್ಯಾಟ್ಸ್ಮನ್ ಸಚಿನ್ ಅಂತ ತೆಗೆದ್ಮೇಲೆ ಆ ಜಾಗಕ್ಕೆ ಬರ್ತಾ ಇದೀನಿ, ಆ ಸ್ಥಾನಕ್ಕೆ ಆಡಬೇಕು ಅಂದ್ಮೇಲೆ ಒಂದು ಏನು ಒತ್ತಡ ಇರುತ್ತೆ, ಅದು ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಮತ್ತೆ ಒಂದು ಟೀಮ್ ಬ್ಯಾಲೆನ್ಸ್ ಅಂತ ಏನಿರುತ್ತೆ, ಒಂದು ಕಾನ್ಫಿಡೆನ್ಸ್ ಏನಿರುತ್ತೆ ಸೆಲೆಕ್ಟರ್ಸ್ ಮೇಲೆ, ಅದು 2 ಮ್ಯಾಚಲ್ಲಿ ಅವ್ರನ್ನ ಒಂದೇ ಸಲ ಇದ್ದಕ್ಕಿದ್ದಂಗೆ ಚೇಂಜ್ ಮಾಡೋದ್ರಿಂದ ಅದು ಕಮ್ಮಿ ಆಗುತ್ತೆ. ಮತ್ತೆ ವಿರಾಟ್ ಕೊಹ್ಲಿ ಈಗ ಜಸ್ಟ್ ಅವರು ಟೆಸ್ಟ್ ಬಂದಿರೋರು, ಮತ್ತೆ ಯುವರಾಜ್ ಸಿಂಗ್ ಕಮ್ ಬ್ಯಾಕ್ ಮಾಡಿದ್ದಾರೆ 1 ವರ್ಷದ ನಂತರ, ಎಲ್ಲೋ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ಅವರಲ್ಲಿ ಒಂದು ವಿಶ್ವಾಸ ಏನಿರುತ್ತೆ ಮುಂದುವರ್ಸೋದ್ರಿಂದ ನಾನು ಆಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಅವರಲ್ಲಿ ಮತ್ತೆ ಬೂಸ್ಟ್ ಆಗುತ್ತೆ, ಆಡ್ತಾರೆ ಒಂದು ಕಾರಣಕ್ಕೆ ನೀವು ಇಕ್ಕಿದ್ರೆ. ಮತ್ತೆ ಒಂದು ಟೆಸ್ಟ್ ಸೋಲೋದ್ರಿಂದ ಇಡೀ ತಂಡನೇ ಕಳಪೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಬ್ಯಾಡ್ ಡೇ ಅಂತ ಇರುತ್ತೆ, ಒಂದ್ 2 ದಿವಸ ಬ್ಯಾಡ್ ಡೇ ಅಂತ ಹೋಗುದು. ಇಂಗ್ಲೆಂಡ್ ಅವ್ರು ಒಂದು ಎಫರ್ಟ್ ಹಾಕ್ತಿದ್ರು, ಬಟ್ ಟೀಮ್ ಇಂಡಿಯಾದ್ರು ಒಂದು ಯಾವುದೇ ಒಂದು ಗೇಮ್ ಪ್ಲಾನ್ ಇಲ್ಲದೆ ಏನು ಫಸ್ಟ್ ಟೆಸ್ಟ್ ಇದ್ರು ಗೆದ್ದಿದ್ರು, ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಹೋಗಿದ್ರು. ಅದೆಲ್ಲೋ ಒಂದು ತಿರುಗುಬಾಣ ಆಯ್ತು ಅಂತ ಹೇಳ್ಬೋದು. ಬಿಟ್ರೆ ಈ ರೀತಿ ಇದ್ದಕ್ಕಿದ್ದಂಗೆ ಚೇಂಜ್ ಮಾಡೋದ್ರಿಂದ ತುಂಬಾ ಒಂದು ಟೀಮ್ ಹ್ಯಾಂಡಲ್ ಮಾಡೋದು ಕ್ಯಾಪ್ಟನ್ ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಕೋನದಿಂದ ಸೆಲೆಕ್ಟ್ ಅದೇ ಟೀಮ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ರವಿ ಮಾಹಿತಿಗಾಗಿ. ನ್ಯೂಸ್ ಲಂಚ್ನಲ್ಲಿ ಈಗ ಒಂದು ಬ್ರೇಕ್, ನಿಮ್ಮ ಲಂಚ್ ಮುಂದುವರಿಸ್ತೀವಿ ನಾವು. ಬ್ರೇಕ್ ನಂತರ ನ್ಯೂಸ್ ಮುಂದುವರಿಸ್ತೀವಿ.